ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಸಿಟಿಜನ್ ಲಾಗಿನ್ ನಲ್ಲಿ ಸೆಂಟ್ರಲ್ ಐಡಿ ಚೆಕ್ ಮಾಡುವುದು ಹೇಗೆ. ತಾವೇನಾದ್ರೂ ರೈತರಾಗಿದ್ರೆ ತಮ್ಮ ಸೆಂಟ್ರಲ್ ಐಡಿ ಜನರೇಟ್ ಆಗಿದೆನಾ ಇಲ್ಲ, ತಾವು ಕೂಡ ಸೆಂಟ್ರಲ್ ಐಡಿಗೆ ಏನು ಒಂದು ವಿಧಾನ ಇತ್ತು, ಈ ಕೆವೈಸಿ ಮಾಡಿಸ್ಕೊಳ್ಳೋದು ಮತ್ತೆ ಫಾರ್ಮರ್ ಕನ್ಸೆಂಟ್ ಅಥವಾ ರೈತರ ಒಪ್ಪಿಗೆನ ಕೊಡುವುದೇನಿತ್ತು, OTP ಮೂಲಕ ತಾವು ಸೆಂಟ್ರಲ್ ಐಡಿಗೆ ಅಪ್ಲೈ ಮಾಡಿದ್ರೆ ಈಗ ನಿಮ್ಮ ಸೆಂಟ್ರಲ್ ಐಡಿ ಜನರೇಟ್ ಆಗಿದೆನಾ ಇಲ್ಲ, ಫ್ರೂಟ್ಸ್ ಪೋರ್ಟಲ್ ಅಲ್ಲಿ ತಮ್ಮ ಸೆಂಟ್ರಲ್ ಐಡಿ ಜನರೇಟ್ ಆಗಿದ್ರೆ ಅದು ಹೇಗೆ ಚೆಕ್ ಮಾಡಿಕೊಳ್ಳುವುದು ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಈಗ ಸರ್ಕಾರದ ಕಡೆಯಿಂದ ಪ್ರತಿಯೊಬ್ಬ ರೈತರಿಗೂ ಸೆಂಟ್ರಲ್ ಫಾರ್ಮರ್ ಐಡಿನ ರಚನೆ ಮಾಡಬೇಕಂತ ಆದೇಶನ ಹೊರಡಿಸಿದ್ರು. ಸೊ ರೈತರು ಈ ಒಂದು ಫ್ರೂಟ್ಸ್ ಪೋರ್ಟಲ್ ಮೂಲಕ ಸಿಟಿಜನ್ ಲಾಗಿನ್ ಅಲ್ಲಿ ಈ ಕೆವೈಸಿ ಮತ್ತು ಫಾರ್ಮರ್ ಕನ್ಸೆಂಟ್ ಅನ್ನ ಮಾಡ್ಕೊಂಡು ಸೆಂಟ್ರಲ್ ಐಡಿಗೆ ಅಪ್ಲೈ ಮಾಡಿದ್ರಿ. ಈಗ ತಮ್ಮ ಸೆಂಟ್ರಲ್ ಐಡಿ ಜನರೇಟ್ ಆಗಿದೆನಾ, ಸೆಂಟ್ರಲ್ ಐಡಿನ ಚೆಕ್ ಮಾಡುವುದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಸೆಂಟ್ರಲ್ ಐಡಿ ಈಗ ಆಲ್ರೆಡಿ ಜನರೇಟ್ ಆಗಿದ್ದಾವೆ. ಕೃಷಿ ಇಲಾಖೆ ಕಡೆಯಿಂದ ಈಗ ಸೆಂಟ್ರಲ್ ಐಡಿ ಪ್ರತಿಯೊಬ್ಬ ರೈತರಿಗೂ ನೀಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಿರಬಹುದು, ಫ್ರೂಟ್ಸ್ ಪೋರ್ಟಲ್ ಅಲ್ಲಿ ರೈತರ ಒಂದು ಇನ್ಫಾರ್ಮೇಶನ್ ಅಲ್ಲಿ ಸೆಂಟ್ರಲ್ ಐಡಿ ಕೂಡ ಒಂದು ಆಪ್ಷನ್ ಆಡ್ ಆಗಿದೆ. ಈ ಒಂದು ಫ್ರೂಟ್ಸ್ ಪೋರ್ಟಲ್ ಅಲ್ಲಿ ಸೆಂಟ್ರಲ್ ಐಡಿನ ತಾವು ನೋಡಬಹುದಾಗಿದೆ. ಸೊ ಹಾಗಾದ್ರೆ ತಮ್ಮ ಸೆಂಟ್ರಲ್ ಐಡಿ ಕೂಡ ಕ್ರಿಯೇಟ್ ಆಗಿದೆನಾ, ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ನಾನು ನಿಮಗೆ ಲೈವ್ ಅಲ್ಲಿ ಕೂಡ ತೋರಿಸ್ಕೊಡ್ತೇನೆ ಯಾವ ರೀತಿಯಾಗಿ ಫ್ರೂಟ್ಸ್ ಪೋರ್ಟಲ್ ಅಲ್ಲಿ ಸೆಂಟ್ರಲ್ ಐಡಿನ ಸಿಗ್ತದೆ ಅಂತ. ಸೊ ಇಲ್ಲಿ ಗೌರ್ಮೆಂಟ್ ಆಫೀಸಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಂಡಿದ್ದೇನೆ, fruitskarnataka.gov.in ಅಂತ. ಈ ಒಂದು ಫ್ರೂಟ್ಸ್ ಕರ್ನಾಟಕ ವೆಬ್ಸೈಟ್ ಅಲ್ಲಿ ಬಂದ್ಮೇಲೆ ನಾನು ಈಗ ಲಾಗಿನ್ ಅನ್ನು ಆಗ್ತೇನೆ. ಸೊ ಲಾಗಿನ್ ಆದ್ಮೇಲೆ ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಸಿಗುತ್ತೆ. ಡ್ಯಾಶ್ ಬೋರ್ಡ್ ಸಿಗಾದ್ಮೇಲೆ ಇಲ್ಲೊಂದು ಸರ್ಚ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಅದಾದ್ಮೇಲೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಅಥವಾ FID ನಂಬರ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ನನಗೆ ಎರಡು ರೀತಿಯಾಗಿ ಆಪ್ಷನ್ ಬರುತ್ತೆ. ಇಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಅಂತ. ಸೊ ಇಲ್ಲಿ ನಾನು ಆಧಾರ್ ಕಾರ್ಡ್ ಮೇಲೆ ಟಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಈಗ ಸೆಂಟ್ರಲ್ ಫಾರ್ಮರ್ ಐಡಿನ ನಾನು ನಿಮಗೆ ತೋರಿಸ್ತೇನೆ. ಸೊ ಸ್ನೇಹಿತರೆ, ಇಲ್ಲಿ ನಾನು ರೈತರ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡಿದ್ದೀನಿ. ನಂತರ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರಬಹುದು ರೈತರ ಒಂದು ಸೆಂಟ್ರಲ್ ಫಾರ್ಮರ್ ಐಡಿ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಅಲ್ಲಿ ರೈತರ ರಿಜಿಸ್ಟ್ರೇಷನ್ ನಂಬರ್, ರೈತರ FID ನಂಬರ್ ಅಂತಾರೆ. ಹಾಗೆ ಇಲ್ಲಿ ಸೆಂಟ್ರಲ್ ಫಾರ್ಮರ್ ಐಡಿ, ಹಾಗೆ ಇಲ್ಲಿ ರೈತರ ಹೆಸರು ಕೂಡ ನಾವು ನೋಡಬಹುದಾಗಿದೆ. ಸ್ನೇಹಿತರೆ, ಇದುವೇ ಸೆಂಟ್ರಲ್ ಫಾರ್ಮರ್ ಐಡಿ. ಇಲ್ಲಿ ನೋಡ್ತಿರಬಹುದು ನಂಬರ್ ಕೂಡ ಒಂದು ಬಂದಿದೆ ಸೆಂಟ್ರಲ್ ಫಾರ್ಮರ್ ಐಡಿ. ಈ ರೀತಿಯಾಗಿ ತಮ್ಮದು ಕೂಡ ಸೆಂಟ್ರಲ್ ಫಾರ್ಮರ್ ಐಡಿ ರಚನೆ ಆಗುತ್ತೆ. ಹಾಗಾದ್ರೆ ತಾವು ಕೂಡ ಸೆಂಟ್ರಲ್ ಫಾರ್ಮರ್ ಐಡಿನ ಚೆಕ್ ಮಾಡುವುದು ಹೇಗೆ, ಸಿಟಿಜನ್ ಲಾಗಿನ್ ಅಲ್ಲಿ ಇದು ಬರುತ್ತಾ, ನಮ್ಮ ಹತ್ರ ಸಿಟಿಜನ್ ಲಾಗಿನ್ ಇದೆ, ಅದರಲ್ಲಿ ಚೆಕ್ ಮಾಡುವುದು ಹೇಗೆ ಅಂತ ಕೇಳ್ತಾ ಇದ್ರಿ. ಸ್ನೇಹಿತರೆ, ಸದ್ಯಕ್ಕೆ ಈ ಒಂದು ಸೆಂಟ್ರಲ್ ಫಾರ್ಮರ್ ಐಡಿನ ಚೆಕ್ ಮಾಡ್ಲಿಕ್ಕೆ ಸಿಟಿಜನ್ ಲಾಗಿನ್ ಅಲ್ಲಿ ಆಪ್ಷನ್ ಇನ್ನು ಬಿಟ್ಟಿಲ್ಲ. ಗಮನವಿಟ್ಟು ಕೇಳಿ ಸ್ನೇಹಿತರೆ, ಸೆಂಟ್ರಲ್ ಫಾರ್ಮರ್ ಐಡಿನ ಸಿಟಿಜನ್ ಲಾಗಿನ್ ಅಲ್ಲಿ ನೋಡ್ಕೊಳ್ಳಕ್ಕೆ ಅಥವಾ ಚೆಕ್ ಮಾಡ್ಕೊಳ್ಳಕ್ಕೆ ಇನ್ನೂ ಆಪ್ಷನ್ ಬಿಟ್ಟಿಲ್ಲ. ಇದು ಕೇವಲ ಗೌರ್ಮೆಂಟ್ ಆಫೀಸ್ ಅಲ್ಲಿ ಆಪ್ಷನ್ ಮಾತ್ರ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಸೆಂಟ್ರಲ್ ಫಾರ್ಮರ್ ಐಡಿ ಬೇಕಂತ ಅನ್ಕೊಂಡಿದ್ರಿ, ಅವರು ನಿಮ್ಮ ಹತ್ತಿರದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆಗೆ ಹೋಗಿ ತಮ್ಮ ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಸೆಂಟ್ರಲ್ ಫಾರ್ಮರ್ ಐಡಿನ ಪಡಿಬಹುದಾಗಿದೆ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಏನಾದರೂ ಸಿಟಿಜನ್ ಲಾಗಿನ್ ಅಲ್ಲಿ ಈ ಆಪ್ಷನ್ ಬಿಟ್ಟರೆ ಖಂಡಿತವಾಗಿಯೂ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸಿಕೊಡ್ತೇನೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು.